ಬಂಗಾಳದ ಗೆಲುವು ಏನಿದೆ ಇದು ಇಡೀ ರಾಷ್ಟ್ರ ನೋಡ್ತಾ ಇದೆ. ಇಡೀ ರಾಷ್ಟ್ರದಲ್ಲಿ ಯಾವುದೋ ಒಂದು ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಬಂದಂಥ ಒಂದು ಅಧಿಕಾರಕ್ಕೆ ಬಂದಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗ್ತಾ ಇದೆ. ಯಾಕಂದರೆ ಪಶ್ಚಿಮ ಬಂಗಾಳದ ಬಗ್ಗೆ ಅಷ್ಟೊಂದು ಆಸಕ್ತಿಯಿಂದ ಜನ ನೋಡ್ತಾ ಇದ್ರು ಏನಾಗ್ತದೆ ಅಂತೇಳಿ. ಸಮೀಕ್ಷೆಗಳು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗಿ ಹೇಳ್ತಿದ್ದು. ಕೆಲವು ಸಮೀಕ್ಷೆಗಳು BJP ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದರು, ಕೆಲವು ಸಮೀಕ್ಷೆಗಳು TMCಯ ಬಗ್ಗೆ ಒಲವನ್ನು ಹೇಳಿದರು. ಆದರೆ ಇವತ್ತು ಎಲ್ಲ ಸಮೀಕ್ಷೆಗಳನ್ನು ಮೀರಿ ಫಲಿತಾಂಶ ಇವತ್ತು ಬರ್ತಾ ಇದೆ. ತುಂಬ ಸಂತೋಷ ಆಗುತ್ತೆ. ಈ ದೇಶದ ನಾಯಕತ್ವ, ಅಮಿತ್ ಶಾ ಮತ್ತು ಮೋದಿಯವರ ಒಂದು ಲೀಡರ್ಶಿಪ್, ಈ ಚುನಾವಣೆಯನ್ನು ಯಾವ ರೀತಿ ಮಾಡಿದ್ವಿ, ಸಂಘಟನೆಯಿಂದ ಅಧಿಕಾರ, ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಸಿದ್ಧಾಂತದ ಜಾಗದಲ್ಲಿ ಜಾತಿಗಳನ್ನು ತಂದಿಟ್ಟುಬಿಟ್ಟಿದ್ದೀವಿ ಬೇರೆ ಬೇರೆ ಪಕ್ಷಗಳು. ಹಾಗಾಗಿ ಸಿದ್ಧಾಂತದ ಜಾಗದಲ್ಲಿ ಹಣ ಬಂದುಬಿಟ್ಟಿದೆ. ಇದು ಇವತ್ತು ಹೋಗಬೇಕು, ಇಲ್ಲದಿದ್ದರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಆದ್ದರಿಂದ ಇವೆಲ್ಲದಕ್ಕೂ ಕೂಡ ಶೆಡ್ ಹೊಡೆದಿದ್ದಾನೆ ಈ ದೇಶದ ಮತದಾರ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಅಂತ ಹೇಳಿ ನಮಗನ್ಸುತ್ತೆ. ಜಾತಿಯನ್ನು, ಧರ್ಮವನ್ನು ಮೀರಿ ದೇಶದ ಉಳಿವಿಗಾಗಿ ಈ